ಮಾಡಿಬಿಟ್ರೆ ಅದರಿಂದ ಅಮೌಂಟ್ ನೀವು ಕಳ್ಕೊಳೋದನ್ನ ಯಾರಿಂದನೂ ತಪ್ಪಿಸೋದಕ್ಕಾಗೋದಿಲ್ಲ. ನಿಮಗೆ ಸ್ವಲ್ಪ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ನಮ್ಮ ಅಮೌಂಟ್ ಸೇಫಾ ಇಲ್ವಾ, ಅವರು ಉದ್ಧಾರ ಆಗ್ತಾರ ಇಲ್ವಾ, ಅವರು ಹಣ ಕಳ್ಕೊತಾರ ಇಲ್ವಾ, ಆ ಕಂಪ್ನಿಯ ಅಷ್ಟು ಪರ್ಸೆಂಟ್ ಓನರ್ ನೀವಾಗಿರ್ತೀರ. 2 ಲೇಸ್ ಕೂಡ ಕಟ್ಕೊಳ್ಳೋದಕ್ಕೆ ಬರ್ತಿರ್ಲಿಲ್ಲ, ಇಮೇಜಿನ್ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ನಿಮಗೆ 1 crore ರೂಪೀಸ್ ಆಗಿರುತ್ತೆ ಹತ್ತತ್ರ. ಅಮ್ಮ 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 ಕನ್ನಡ ಮಾತೃಭಾಷೆ ತಾನೆ? ಕನ್ನಡ ಬರುತ್ತಾನೆ? ಕನ್ನಡ ಬರ್ತಾನ? ಮತ್ತೆ ಇಂಗ್ಲಿಷು ಲೆವೆಲ್ ಸ್ಕೋಪ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋಲಿ ನಿಮ್ಮ ಮಂತ್ಲಿ ಸ್ಯಾಲ್ರಿ 15,000 ಆಗಿದ್ರು ಕೂಡ ಇನ್ವೆಸ್ಟಿಂಗ್ ಜರ್ನಿನ ಹೇಗೆ ಸ್ಟಾರ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ವಿಡಿಯೋ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಸ್ಯಾಲ್ರಿನ ಹೇಗೆ ಸೇವ್ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ಮುಂಚೆ ಆ ವಿಡಿಯೋನ ನೋಡ್ಕೊಂಬಂದರೆ ತುಂಬ ಯೂಸ್ಫುಲ್ ಅಂತ ಅನಿಸುತ್ತೆ. ಇವಾಗ ಡೈರೆಕ್ಟಾಗಿ ವಿಡಿಯೋಗೆ ಹೋಗೋಣ. ಫಸ್ಟ್ಗೆ ಅಂಡರ್ಸ್ಟ್ಯಾಂಡಿಂಗ್ ದಿ ಇನ್ವೆಸ್ಟಿಂಗ್ ಇನ್ ಅರ್ಲಿ ಏಜ್ ಅಂತ ಅಂದ್ಬಿಟ್ಟು ಇವಾಗ ಅಂದರೆ ಇನ್ವೆಸ್ಟಿಂಗ್ ಜರ್ನಿನ ನೀವು ಏಕೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಇವಾಗ ನೀವು ಒಂದು ಮಾವಿನ ಸಸಿ ನೆಡ್ತೀರಾ ಅಂತ ಅಂದ್ಕೊಳ್ಳಿ. ಅದು ಹಣ್ಣು ಬಿಡೋದಕ್ಕೆ ಸುಮಾರು 3 ರಿಂದ 8 ವರ್ಷ ಬೇಕಾಗುತ್ತೆ. ಅಂದರೆ ನೀವು ಇವತ್ತು ಹಣ್ಣು ತಿನ್ನಬೇಕು ಅಂತಂದರೆ ನೀವು 3 ರಿಂದ 8 ವರ್ಷ ಮುಂಚೆನೇ ಸಸಿ ನೆಡಬೇಕಿತ್ತು. ಮತ್ತು ಆವತ್ತು ಸಸಿ ನೆಟ್ಟಿದರೆ ಇವತ್ತಿಂದ ನೀವು ಸಾಯೋ ತನಕ ಇರೋವರೆಗೂ ನೀವು ಹಣ್ಣು ತಿನ್ಬೋದು ಅದೇ ಸಸಿಯಿಂದ. ಅದು ಕೂಡ ಫಸ್ಟು ನಿಮಗೆ ಅದರಲ್ಲಿ 1-2 ಹಣ್ಣು ಬಿಟ್ಟಿರುತ್ತೆ ಅಂದ್ಕೊಳ್ಳೋಣ. ಆಮೇಲೆ ಹೋಗ್ತಾ ಹೋಗ್ತಾ ಅದು ವರ್ಷ ಬೆಳೀತಾ ಬರ್ತಾ ಫುಲ್ ಮರ ಪೂರ್ತಿ ದೊಡ್ಡದಾಗಿ ಬೆಳ್ಕೊಂಡು ಅದ್ರ ರೆಂಬೆ ಕೊಂಬೆಲೆಲ್ಲ ಹಣ್ಣುಗಳು ಸಿಗುತ್ತೆ. ನಿಮಗೆ ಬೇಕಾದಷ್ಟು ಹಣ್ಣುಗಳು ಸಿಗುತ್ತೆ. ಅದೇ ಥರ ಇನ್ವೆಸ್ಟಿಂಗ್ ಜರ್ನಿನೂ ಕೂಡ ನೀವು ಮೊದಲು ಸಣ್ಣ ಅಮೌಂಟಿಂದ ಸ್ಟಾರ್ಟ್ ಮಾಡ್ಬೋದು ಇನ್ವೆಸ್ಟಿಂಗ್ ಜರ್ನಿನ. ಆದರೆ ಸ್ಟಾರ್ಟ್ ಮಾಡೋದು ಇಂಪಾರ್ಟೆಂಟ್. ಅರ್ಲಿ ಏಜಲ್ಲಿ ಸ್ಟಾರ್ಟ್ ಮಾಡೋದ್ರಿಂದ ನಿಮಗೆ ಪವರ್ ಆಫ್ ಕಾಂಪೌಂಡಿಂಗ್ ವರ್ಕ್ ಆಗುತ್ತೆ. ಅಂದರೆ ಅರ್ಲಿ ಏಜಲ್ಲಿ ನೀವು ಸ್ವಲ್ಪ ಹಣ ಕೂಡಿಟ್ಟರು ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ಹೋಗ್ತಾ ಬರೋ ದಿನಗಳಲ್ಲಿ ನಿಮಗೆ ಆ ಚಿಕ್ಕ ಹಣನೇ ದೊಡ್ಡ ಮೊತ್ತ ಆಗಿ ನಿಮಗೆ ಕನ್ವರ್ಟ್ ಆಗಿರುತ್ತೆ. ಅಂದರೆ ಅಕ್ಯುಮುಲೇಟ್ ಆಗಿಬಿಟ್ಟು ಕಾಂಪೌಂಡಿಂಗ್ ವರ್ಕ್ ಆಗಿರುತ್ತೆ. ಮತ್ತು ಇದಕ್ಕೊಂದು ಎಕ್ಸಾಂಪಲ್ ಕೊಡೋದಾದರೆ ನೀವು ಮಂತ್ಲಿ 1000 ರೂಪೀಸ್ನ ಮ್ಯೂಚುವಲ್ ಫಂಡ್ನಲ್ಲಿ 12% CAGR ಕೊಡೋ ಅಂಥ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ ಅಂದ್ಕೊಳ್ಳಿ. SIP ಮಾಡ್ಕೊಂಡು ಹೋಗ್ತೀರಾ ಅಂತ ಅಂದ್ಕೊಳ್ಳಿ. ನೀವು 30 ವರ್ಷ ಇದೇ ಥರ ಮಾಡ್ತೀರಾ ಅಂದ್ಕೊಳ್ಳಿ. ಮಂತ್ಲಿ 1000 ರೂಪೀಸ್ ಅಷ್ಟೇ. ಅಂದರೆ ನಿಮಗೆ 30 ವರ್ಷ ಆದ್ರೂ ಕೂಡ 3,60,000 ನೀವು ಇನ್ವೆಸ್ಟ್ ಮಾಡಿರ್ತೀರ ಮಂತ್ಲಿ 1000 ರೂಪೀಸ್ ಹಾಕ್ಕೊಂಡು ಹೋದರೆ. ಅದು 12% CAGR ಕಾಂಪೌಂಡಿಂಗ್ ಆಗಿಬಿಟ್ಟು ನಿಮಗೆ 30 ಇಯರ್ಸ್ ಆದಮೇಲೆ ಎಷ್ಟಾಗಿರುತ್ತೆ ಅಂತಂದರೆ ನೀವು ಇಮೇಜಿನ್ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ನಿಮಗೆ 1 crore ರೂಪೀಸ್ ಆಗಿರುತ್ತೆ ಹತ್ತತ್ರ. ಅದು ನೀವು 1 ಮಂತ್ ಸ್ಕಿಪ್ ಮಾಡಿದ್ರು ಕೂಡ ನಿಮಗೆ 1 crore ಬರೋದಿಲ್ಲ. ಅದಕ್ಕೆ ನೀವು ಅರ್ಲಿ ಏಜಲ್ಲಿ ನೀವು ಇನ್ವೆಸ್ಟಿಂಗ್ ಜರ್ನಿನ ಸ್ಟಾರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಡಿಸಿಪ್ಲಿನ್ ವೇನಲ್ಲಿ ಇನ್ವೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ದಿ ಕಾಸ್ಟ್ ಆಫ್ ವೇಟಿಂಗ್ ಅಂತಂದರೆ ನೀವು ಇನ್ವೆಸ್ಟಿಂಗ್ ಜರ್ನಿನ ಸ್ಟಾರ್ಟ್ ಮಾಡಬೇಕಂತಂದರೆ ಇವತ್ತೇ ಸ್ಟಾರ್ಟ್ ಮಾಡಿಬಿಡ್ಬೇಕು. ನೋಡಿಬಿಟ್ಟು ಪಕ್ಕದ ಮನೆಯವರು ಅಥವಾ ನಿಮ್ಮ ನೇಬರ್ಸ್ ಯಾರಾದರೂ ಹಂಗೆ ಸ್ಟಾರ್ಟ್ ಮಾಡ್ತಾರಾ, ಅವರು ಉದ್ಧಾರ ಆಗ್ತಾರ ಇಲ್ವಾ, ಅವರು ಹಣ ಕಳ್ಕೊತಾರ ಇಲ್ವಾ ನೋಡ್ಬಿಟ್ಟು ನಾವು ಕಲ್ತ್ಕೊಂಡು ಆಮೇಲಿಂದ ಇನ್ವೆಸ್ಟ್ ಮಾಡೋಣ, ಕಾಯ್ದುಬಿಟ್ಟು ನೋಡ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಕಾಯಿದ್ರೆ ನಿಮಗೆ ಟೈಮ್ ಆಗೋಗುತ್ತೆ. ಆವಾಗ ಇನ್ವೆಸ್ಟಿಂಗ್ ಜರ್ನಿ ನೀವು ಸ್ಟಾರ್ಟ್ ಮಾಡೋ ಹೊತ್ತಿಗೆ ನಿಮಗೆ ಏಜ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಅರ್ಲಿ ಏಜಲ್ಲಿ ಸ್ಟಾರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ವಾರೆನ್ ಬಫೆಟ್ ಗೊತ್ತೇ ಇರುತ್ತೆ. ಅವರು ಇನ್ವೆಸ್ಟಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು ಅವ್ರಿಗೆ 11 ವರ್ಷ ಇರುವಾಗ. ಅವ್ರಿಗೆ 11 ವರ್ಷ ಇರುವಾಗ ಅವ್ರು ಸ್ಟಾರ್ಟ್ ಮಾಡಿಬಿಟ್ಟು ಇನ್ವೆಸ್ಟರ್ಸ್ ಅಂತಂದರೆ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ವಾರೆನ್ ಬಫೆಟ್ ಯಾರು ಅಂತ ಅಂದ್ಬಿಟ್ಟು. ಈ ರೀತಿ ಅವರು ಸಿಕ್ಕಾಪಟ್ಟೆ ಹಣ ಅಕ್ಯುಮುಲೇಟ್ ಮಾಡ್ಕೊಳ್ಳೋದಕ್ಕೆ ಕಾರಣ ಆಗಿದ್ದೆ ಅರ್ಲಿ ಏಜಿಂದ ಇನ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ. ಮತ್ತು ಇವಾಗ ಡಿಫ್ರೆಂಟ್ ವೇಸ್ ಆಫ್ ಇನ್ವೆಸ್ಟಿಂಗ್ ಅಂತ ಅಂದರೆ SIP. ನಿಮಗೆ ಮ್ಯೂಚುವಲ್ ಫಂಡಲ್ಲಿ SIP ಮಾಡೋದು ತುಂಬ ಇಂಪಾರ್ಟೆಂಟ್. ಅಂದರೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೋದು ನೀವು. ಮ್ಯೂಚುವಲ್ ಫಂಡ್ಸಲ್ಲಿ SIP ಮಾಡೋದು ಒಂದು ದಾರಿ ಆಗಿರುತ್ತೆ ಇನ್ವೆಸ್ಟಿಂಗ್ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ. ಅದರಲ್ಲಿ SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಅಂದ್ಬಿಟ್ಟು. ಅಂದರೆ ನೀವು ಇಷ್ಟು ಫಿಕ್ಸ್ಡ್ ಅಮೌಂಟ್ ಅಂತ ಅಂದ್ಬಿಟ್ಟು, ಫಾರ್ ಎಕ್ಸಾಂಪಲ್ ನೀವು 2,000 ರೂಪೀಸ್ ಮಂತ್ಲಿ ಖರ್ಚು ಮಾಡದೆ ಇನ್ವೆಸ್ಟ್ ಮಾಡ್ಬೋದು ಅಂತ ನಿಮ್ಗೆ ಅನಿಸಿದರೆ 2,000 ರೂಪೀಸ್ ನೀವು SIP ಮಾಡ್ಕೊಂಡು ಹೋದರೆ ಅದು ಪವರ್ ಆಫ್ ಕಾಂಪೌಂಡಿಂಗ್ ವರ್ಕ್ ಆಗಿಬಿಟ್ಟು ನಿಮಗೆ ಫೈನಲ್ ಅಮೌಂಟು ನಿಮಗೆ ಜಾಸ್ತಿ ಸಿಗುತ್ತೆ. ಅಂದರೆ ಮ್ಯೂಚುವಲ್ ಫಂಡ್ಸಲ್ಲಿ ಸಾಮಾನ್ಯವಾಗಿ ಅಪ್ ಟು 12% ನಿಮಗೆ ರಿಟರ್ನ್ಸ್ ಬರುತ್ತೆ, ಇಯರ್ಲಿ ರಿಟರ್ನ್ಸ್. ಮತ್ತು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಅಂತಂದರೆ ಅದನ್ನು ನೀವು ಕಲ್ತ್ಕೋಬೇಕಾಗುತ್ತೆ. ಏನು ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹಂಗೆ ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಯಾಕೆಂದರೆ ನಾವೆಲ್ಲ ಚಿಕ್ಕವ್ರು ಇರುವಾಗ ನಮಗೆ ಶೂಲೇಸ್ ಕೂಡ ಕಟ್ಕೊಳ್ಳೋದಕ್ಕೆ ಬರ್ತಿರ್ಲಿಲ್ಲ. ಇವತ್ತದು ಆ ವಿಷಯನೇ ಅಲ್ಲ. ಶೂಲೇಸ್ ಕಟ್ಕೊಳ್ಳೋದು ನಮಗೆ ವಿಷಯನೇ ಅಲ್ಲ, ದೊಡ್ಡ ಕೆಲಸನೇ ಅಲ್ಲ.
ಅದೇ ಥರ ನೀವು ಯಾಕೆಂದರೆ ಅದಕ್ಕೆ ಎಫರ್ಟ್ ಹಾಕಿದರೆ ಅದಕ್ಕೆ ನಿಮ್ಗೆ ಇವತ್ತು ಈಸಿ ಆಗ್ತಿದೆ. ಎಫರ್ಟ್ ಹಾಕಿ ಸ್ವಲ್ಪ ಇಂಟ್ರೆಸ್ಟ್ ಬೆಳೆಸ್ಕೊಂಡ್ರೆ ನಿಮಗೆ ಅದೇನು ಕಲ್ತ್ಕೊಂಡು ನೀವು ಫುಲ್ಲು ವಾರೆನ್ ಬಫೆಟ್ ಆಗಬೇಕಂತ ಇಲ್ಲ. ನೀವು ಕಷ್ಟಪಟ್ಟು ದುಡ್ದಿರೋ ಹಣ ನಿಮಗೆ ಇನ್ನೂ ದುಡಿಯುತ್ತೆ, ಇನ್ನು ದುಡ್ಡನ್ನ ದುಡ್ದು ಕೊಡುತ್ತೆ. ಅದಕ್ಕೆ ನೀವು ಸ್ವಲ್ಪ ಎಫರ್ಟ್ ಹಾಕಬೇಕಾಗುತ್ತೆ. ಎಫರ್ಟ್ ಹಾಕಿ ಸ್ವಲ್ಪನೇ ಇನ್ವೆಸ್ಟ್ ಮಾಡ್ತಾ ಹೋದರೆ ಬರೋ ದಿನಗಳಲ್ಲಿ ನಿಮಗೆ ಅದು ಡೈವರ್ಸಿಫೈ ಪೋರ್ಟ್ಫೋಲಿಯೋ ಆಗಿ ಅದರಿಂದ ರಿಟರ್ನ್ಸ್ ತುಂಬ ಒಳ್ಳೆಯ ರಿಟರ್ನ್ಸ್ ಬರುತ್ತೆ. ನಾನು ಇನ್ನು ಬರೋ ದಿನಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಬಗ್ಗೆ ವೀಡಿಯೋ ಮಾಡಿ ಅದರಿಂದ ಹೇಗೆ ಸ್ಟಾರ್ಟ್ ಮಾಡಬೇಕು, ಸ್ಟಾಕ್ ಮಾರ್ಕೆಟ್ ಜರ್ನಿನ ಹೇಗೆ ಸ್ಟಾರ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಅಂದರೆ ನಿಮಗೆ ಸುಮಾರು ಜನರಿಗೆ ಯಾವ ಸ್ಟಾಕ್ನ ಚೂಸ್ ಮಾಡಬೇಕು ಇನ್ವೆಸ್ಟಿಂಗ್ಗೆ, ಯಾವುದು ಒಳ್ಳೆ ಸ್ಟಾಕು ಅಂತ ಅಂದ್ಬಿಟ್ಟು ಗೊತ್ತಿರೋದಿಲ್ಲ. ಅದು ಹೆಂಗೆ ಸ್ಟಾರ್ಟ್ ಮಾಡ್ಬೋದು, ಯಾವ್ಯಾವ ಕ್ವಾಲಿಟೀಸ್ ನೋಡಿಬಿಟ್ಟು ಸ್ಟಾಕ್ ಒಳ್ಳೆಯದು ಅಥವಾ ಕೆಟ್ಟದು, ಅದರಿಂದ ಗ್ರೋತ್ ಪೊಟೆನ್ಷಿಯಲ್ ಇದೆಯಾ ಇಲ್ವಾ, ಅದರಿಂದ ಒಳ್ಳೇದಾಗುತ್ತಾ ಇಲ್ವಾ, ನಮ್ಮ ಅಮೌಂಟ್ ಸೇಫಾ ಇಲ್ವಾ ಅಂತ ಎಲ್ಲ ನಿಮಗೆ ಸಾಕಷ್ಟು ಡೌಟ್ ಇರುತ್ತೆ ಹೊಸಬ್ರಿಗೆ. ಅದೆಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇವಾಗ ಇನ್ವೆಸ್ಟಿಂಗ್, ಡಿಫ್ರೆಂಟ್ ವೇಸ್ ಆಫ್ ಇನ್ವೆಸ್ಟಿಂಗ್ ಮತ್ತು ಇನ್ವೆಸ್ಟಿಂಗ್ ಬೇಸಿಕ್ಸ್ನ ಮಾತ್ರ ಈ ವಿಡಿಯೋದಲ್ಲಿ ಕಲಿಸ್ಕೊಡ್ತೀನಿ. ನಿಮಗೆ ಇವಾಗ SIP ಗೊತ್ತಾಯಿತು, ಮ್ಯೂಚುವಲ್ ಫಂಡ್ಸ್ SIP ಗೊತ್ತಾಯಿತು, ಮತ್ತು ಸ್ಟಾಕ್ ಮಾರ್ಕೆಟಿಂಗ್ ಇನ್ವೆಸ್ಟಿಂಗ್ ಅಂದರೆ ಹೆಂಗೆ ಅಂತ ಅಂದ್ಬಿಟ್ಟು ಗೊತ್ತಾಯಿತು. ಅಂದರೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗಲ್ಲಿ ನೀವು ಸ್ಟಾರ್ಟಿಂಗ್ ಫ್ರಮ್ 500 ಪರ್ ಮಂತ್ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು, ಅಥವಾ 1000 ರೂಪೀಸ್ ಕೂಡ ಇನ್ವೆಸ್ಟ್ ಮಾಡ್ಬೋದು. ನೀವು ಡೈರೆಕ್ಟಾಗಿ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನೀವು ಪಾರ್ಟ್ ಆಫ್ ದಿ ಕಂಪ್ನಿ ಆಗಿಬಿಡ್ತೀರಾ. ಅಂದರೆ ನೀವು ಎಷ್ಟು ಪರ್ಸೆಂಟ್ ಇನ್ವೆಸ್ಟ್ ಮಾಡ್ತೀರೋ, ಎಷ್ಟು ಪರ್ಸೆಂಟ್ ಶೇರ್ನ ನೀವು ಪರ್ಚೇಸ್ ಮಾಡ್ತೀರೋ ಅಷ್ಟು ಪರ್ಸೆಂಟ್ ಓನರ್ಶಿಪ್ ನಿಮಗೆ ಬಂದುಬಿಡುತ್ತೆ. ಆ ಕಂಪ್ನಿಯ ಅಷ್ಟು ಪರ್ಸೆಂಟ್ ಓನರ್ ನೀವಾಗಿರ್ತೀರ. ಫಾರ್ ಎಕ್ಸಾಂಪಲ್, ನೀವು ರಿಲಯನ್ಸ್ ಕಂಪ್ನಿನ ಶೇರ್ನ ಒಂದು 10% ಶೇರ್ನ ಪರ್ಚೇಸ್ ಮಾಡಿಬಿಡ್ತೀರಾ ಅಂದ್ಕೊಳ್ಳೋಣ. ನಿಮ್ಮ ಲೈಫ್ ಟೈಮಲ್ಲಿ 10% ಶೇರ್ನ ಪರ್ಚೇಸ್ ಮಾಡಿಬಿಡ್ತೀರಾ ಅಂದ್ಕೊಳ್ಳೋಣ. ಆವಾಗ ನೀವು 10% ಓನರ್ಶಿಪ್ ನೀವು ಪಡ್ಕೊಂಡಿರ್ತೀರ ರಿಲಯನ್ಸ್ ಶೇರ್ನಲ್ಲಿ. ಅಂತಂದರೆ ಅಂಬಾನಿಯವರು ರಿಲಯನ್ಸ್ ಕಂಪ್ನಿ ಪ್ರಮೋಟರ್ ಆಗಿರ್ಬೋದು, ಆದರೆ ನೀವು ಕೂಡ ಈ ಶೇರ್ ಹೋಲ್ಡರ್ ಆಗಿರ್ತೀರ. ಅಂದರೆ ನಿಮಗೂ ಕೂಡ 10% ರೈಟ್ಸ್ ಇರುತ್ತೆ. ನಿಮಗೂ ಕೂಡ ಅದರಲ್ಲಿ ನಿಮಗೆ ಮೀಟಿಂಗ್ ಬಂದ್ರೂ ಮೀಟಿಂಗ್ ಇನ್ವೈಟ್ ಮಾಡ್ತಾರೆ ನಿಮಗೆ, ಮತ್ತು ಡಿವಿಡೆಂಡ್ಸ್ ಎಲ್ಲ ಬರ್ತಾನೆ ಇರುತ್ತೆ. ಮತ್ತು ಅದು ಗ್ರೋತ್ ಪೊಟೆನ್ಷಿಯಲ್ ಇರೋದ್ರಿಂದ ನಿಮಗೆ ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟು ಗ್ರೋತ್ ಆಗಿರುತ್ತೆ, ರಿಟರ್ನ್ಸ್ ಚೆನ್ನಾಗಿ ಬರ್ತಾ ಇರುತ್ತೆ. ಹೀಗೆ ಓಕೆನಾ. ಆಮೇಲೆ FD ಮತ್ತು RD ಸುಮಾರು ಜನರಿಗೆ ಗೊತ್ತೇ ಇರುತ್ತೆ. FD ಮತ್ತು RD ಅಂತಂದರೆ ಫಿಕ್ಸ್ಡ್ ಡೆಪಾಸಿಟ್ ಮತ್ತು ರಿಕರಿಂಗ್ ಡೆಪಾಸಿಟ್ ಅಂತ ಅಂದ್ಬಿಟ್ಟು. ನೀವು ಬ್ಯಾಂಕ್ಗಳಲ್ಲಿ ಪ್ರತಿಯೊಬ್ಬರದ್ದು ಬ್ಯಾಂಕ್ ಅಕೌಂಟ್ ಇದ್ದೇ ಇದೆ ಅಂತ ಅಂದ್ಕೊತೀನಿ. ಬ್ಯಾಂಕ್ಗಳಲ್ಲಿ FD ಮತ್ತು RD ಕಾನ್ಸೆಪ್ಟ್ ತುಂಬ ಜನರಿಗೆ ಮುಂಚೆಯಿಂದನೇ, ಹಳೆ ಕಾಲದಿಂದನೇ ಎಲ್ಲರಿಗೂ ಗೊತ್ತು. ಅಂದರೆ ನಮ್ಮ ಸ್ಕೂಲ್ಗಳಲ್ಲೂ ಕೂಡ ಇದನ್ನೆಲ್ಲ ಹೇಳ್ಕೊಟ್ಟಿರ್ತಾರೆ. FD ಮತ್ತು RD ಅಂದರೆ ಫಿಕ್ಸ್ಡ್ ಡೆಪಾಸಿಟ್ ಮತ್ತು ರಿಕರಿಂಗ್ ಡೆಪಾಸಿಟ್ ಅಂತ ಅಂದ್ಬಿಟ್ಟು. ಫಿಕ್ಸ್ಡ್ ಡೆಪಾಸಿಟಲ್ಲಿ ನಿಮಗೆ ಆ್ಯಾವ್ರೇಜ್ ಆಗಿ ಇವಾಗ 4% ರಿಟರ್ನ್ಸ್ ಬರ್ತಾಯಿದೆ, 4 to 5% ರಿಟರ್ನ್ಸ್ ಬರ್ತಾಯಿದೆ. ಮುಂಚೆ ಎಲ್ಲ 6% ಬರ್ತಾಯಿತ್ತು. ಇವಾಗ ಅದು ರಿಟರ್ನ್ ರೇಟ್ಸ್ ಎಲ್ಲ, ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಕಡಿಮೆ ಆಗಿಬಿಟ್ಟು ಇವಾಗ 4% ರಿಟರ್ನ್ಸ್ ಬರ್ತಾಯಿದೆ ಆ್ಯಾವ್ರೇಜ್ ಆಗಿ. ಮತ್ತು ಇದು RDನಲ್ಲಿ ಅರೌಂಡ್ 6% ರಿಟರ್ನ್ಸ್ ಬರ್ತಾಯಿದೆ. ಮುಂಚೆ ಅದು 8% ಇತ್ತು. ಇವಾಗ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಕಡಿಮೆ ಆಗಿ ಇವಾಗ ಅದರಲ್ಲಿ 6% ರಿಟರ್ನ್ಸ್ ಬರ್ತಾಯಿದೆ. ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿದ್ರೆ ಫಿಕ್ಸ್ಡ್ ಡೆಪಾಸಿಟ್ ಮತ್ತು ರಿಕರಿಂಗ್ ಡೆಪಾಸಿಟ್ ಬಗ್ಗೆ ಹೇಳ್ಕೊಡ್ತಾರೆ. ನಿಮಗೆ ಕೈಲಾದಷ್ಟು ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು ಮಂತ್ಲಿ. ಓಕೆನಾ. ಇವಾಗ ನೀವು ಡಿಫ್ರೆಂಟ್ ವೇಸ್ ಆಫ್ ಇನ್ವೆಸ್ಟಿಂಗ್ ಕಲ್ತ್ಕೊಂಡ್ರಿ. ಆದರೆ ಇವಾಗ ನಾನು ನೆಕ್ಸ್ಟ್ ಹೇಳೋದೇನೆಂದರೆ, ಈ ಡಿಫ್ರೆಂಟ್ ವೇಸ್ ಆಫ್ ಇನ್ವೆಸ್ಟಿಂಗಲ್ಲಿ ಏನೇನು ಡಿಫ್ರೆನ್ಸ್ ಇದೆ, ಇಷ್ಟೊಂದು 4-5 ಥರ ಕಲ್ತ್ಕೊಂಡ್ರಿ ಅಲ್ವಾ, ಇದರಲ್ಲಿ ಏನೇನು ಡಿಫ್ರೆನ್ಸ್ ಇದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಹೇಳ್ತೀನಿ. ಡಿಫ್ರೆನ್ಸ್ ಅಂತಂದರೆ ರಿಸ್ಕ್ ಮತ್ತು ರಿಟರ್ನ್ಸ್ ಅಂತ ಬರುತ್ತೆ. ರಿಸ್ಕ್ ಮತ್ತು ರಿಟರ್ನ್ಸ್ ಅಂತಂದರೆ ನೀವು ಏನೇ ಮಾಡೋರು, ಇವಾಗ ನೀವು LKG ಓದಬೇಕಂದ್ರೆ LKGಗೆ ಎಷ್ಟು ಬೇಕೋ ಅಷ್ಟು ರಿಸ್ಕ್ ಇರುತ್ತೆ. LKG ಓದ್ಬಿಟ್ಟು ನೀವು MBBS ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಅದೇ ಥರ MBBS ಓದ್ಬಿಟ್ಟು ಬೇಕಂದರೆ LKG ಎಕ್ಸಾಮ್ ಬರಿಬೋದು. ಯಾಕೆಂದರೆ MBBS ಇನ್ನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. MBBS ಓದ್ಬಿಟ್ಟು LKG ಎಕ್ಸಾಮ್ ಕಣ್ಣು ಮುಚ್ಕೊಂಡು ಬರಿಬೋದು. ಆ ಥರ ಅಂದರೆ MBBS ಓದೋದಕ್ಕೆ ನಿಮಗೆ ರಿಸ್ಕ್ ಜಾಸ್ತಿ ಇರುತ್ತೆ. LKG ಓದೋದಕ್ಕೆ ಆವಾಗಿನ ಕಾಲಕ್ಕೆ ಅದು ರಿಸ್ಕ್ ಆಗಿರುತ್ತೆ. ಅಂದರೆ ನಾವು LKG ಓದಬೇಕಂದ್ರೆ ನಮ್ಗೆ ಅದೇ ದೊಡ್ಡ ವಿಷಯ ಆಗಿರುತ್ತೆ, MBBS ಓದಬೇಕಂದ್ರೆ ಅದೇ ದೊಡ್ಡ ವಿಷಯ ಆಗಿರುತ್ತೆ. ಆ ಥರ ಇವಾಗ ರಿಸ್ಕ್ ಅಂತಂದರೆ ಸ್ಟಾಕ್ ಮಾರ್ಕೆಟು ಮತ್ತು ಮ್ಯೂಚುವಲ್ ಫಂಡ್ಸಲ್ಲಿ ಲಿಕ್ವಿಡಿಟಿ ಅಂತ ಹೇಳ್ತಾರೆ. ಲಿಕ್ವಿಡಿಟಿ FD ಮತ್ತು RDಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇರುತ್ತೆ. ಅಂದರೆ ನಿಮಗೆ ಯಾವಾಗ ಅಂದರೆ ಆವಾಗ ಅಮೌಂಟ್ನ ತೊಗೊಳೋದಕ್ಕಾಗೋದಿಲ್ಲ. ಅದೇ FD ಮತ್ತು RDಲಿ ನಿಮಗೆ ಯಾವಾಗ ಬೇಕೋ ಆವಾಗ ಅಮೌಂಟ್ನ, ನೀವು ಡೆಪಾಸಿಟ್ ಮಾಡಿರೋ ಅಮೌಂಟ್ನ ಪೆನಾಲ್ಟಿ ಇಲ್ದಿರ ನೀವು ವಾಪಸ್ ತೊಗೊಂಬಿಡ್ಬೋದು. ಆದರೆ ನಿಮ್ಮ ಸ್ಟಾಕ್ ಮಾರ್ಕೆಟು ಅಥವಾ ಮ್ಯೂಚುವಲ್ ಫಂಡ್ಸಲ್ಲಿ ಪೆನಾಲ್ಟಿ ಇಲ್ದಿರ ತೊಗೊಳೋದು. ಪೆನಾಲ್ಟಿ ಅಂದರೆ ಪೆನಾಲ್ಟಿ ಏನು ಹಾಕೋದಿಲ್ಲ, ಆದರೆ ಪೆನಾಲ್ಟಿ ಯಾವ ಥರ ಅಂತಂದರೆ ನಿಮಗೆ ಮಾರ್ಕೆಟು ಸ್ಟ್ರೈಟಾಗಿ ಹೋಗೋದಿಲ್ಲ. ಒಂದು ಸಲ ಡೌನ್ ಟೈಮ್ ಇರುತ್ತೆ ಅಥವಾ ಕರೆಕ್ಷನ್ ಇರುತ್ತೆ. ಅಂಥ ಟೈಮಲ್ಲಿ ಕಡಿಮೆ ಆಗಿರುತ್ತೆ ಅದು ವ್ಯಾಲ್ಯೂವು.
ಮೆಚುರಿಟಿ ಟೈಮಲ್ಲಿ ಅವರು ಹೇಳಿರೋಷ್ಟು ಪರ್ಸೆಂಟ್ ರಿಟರ್ನ್ಸ್ ಬರುತ್ತೆ ಮ್ಯೂಚುವಲ್ ಫಂಡ್ಸಲ್ಲಿ. ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ನಾವು ತಲೆ ಓಡಿಸಿ ಇನ್ವೆಸ್ಟ್ ಮಾಡಿರಬೇಕು. ಯಾವಾಗ ಬೇಕು ಅವಾಗ ನಾವು ಎತ್ಕೋಬೇಕಂದ್ರೆ ಅದು ಮಾರ್ಕೆಟ್ ಡೌನ್ ಟೈಮಲ್ಲಿ ನಿಮಗೆ ಸ್ವಲ್ಪ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಇದೊಂದು ಡಿಫೆಕ್ಟ್ ಇರುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ಆದರೆ ಗ್ರೋತ್ ಪೊಟೆನ್ಷಿಯಲ್ ಎಫ್ ಡಿ ಮತ್ತು ಆರ್ ಡಿಗೆ ಕಂಪೇರ್ ಮಾಡಿದ್ರೆ ಮ್ಯೂಚುವಲ್ ಫಂಡ್ಸು ಮತ್ತು ಸ್ಟಾಕ್ ಮಾರ್ಕೆಟಲ್ಲಿ ಗ್ರೋತ್ ಪೊಟೆನ್ಷಿಯಲ್ ತುಂಬ ಜಾಸ್ತಿ ಇರುತ್ತೆ. ಅಂದರೆ ಎಫ್ ಡಿ ಮತ್ತು ಆರ್ ಡಿಲಿ ಮ್ಯಾಕ್ಸಿಮಮ್ 6% ರಿಟರ್ನ್ಸ್ ಪರ್ ಆ್ಯನಮ್ ಬರುತ್ತೆ. ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ಅಪ್ ಟು 25% ನಿಮಗೆ ಕಣ್ಮುಚ್ಕೊಂಡು ಬರುತ್ತೆ. ಅದು 1000% ಆಗ್ಬಿಡ್ಬೋದು ಕೆಲವು ಸಲ ನೀವು ಒಳ್ಳೆ ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ. ಮಲ್ಟಿಬ್ಯಾಗರ್ ಸ್ಟಾಕ್ಸ್ ಅಂತ ಬರುತ್ತೆ, ಅದು 1000% ರಿಟರ್ನ್ಸ್ ಕೂಡ ಬರುತ್ತೆ. ಅಂಥ ಸ್ಟಾಕ್ಗಳು ಇದ್ದಾವೆ. ಅದು ಯಾವಾಗ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಗೊತ್ತಿರೋದಿಲ್ಲ. ಅದು ನೀವು ಸ್ಟಡಿ ಮಾಡಬೇಕಾಗುತ್ತೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ನ. ಮ್ಯೂಚುವಲ್ ಫಂಡ್ಸಲ್ಲಿ ನಿಮಗೆ 12% ರಿಟರ್ನ್ಸ್ ಬರುತ್ತೆ ಅಂತಂದರೆ 12% ರಿಟರ್ನ್ಸ್ ಕೊಡ್ತಾರೆ ಮೆಚುರಿಟಿ ಟೈಮ್ ತನಕ ಬಿಟ್ಟಿದ್ರೆ. ಓಕೆನಾ? ಇದೊಂದು ಡಿಫ್ರೆನ್ಸು, ರಿಸ್ಕ್ ಮತ್ತು ರಿಟರ್ನ್ಸ್. ಒಟ್ಟಾರೆ ಹೇಳೋದಂದರೆ ಸ್ಟಾಕ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ಸಲ್ಲಿ ರಿಟರ್ನ್ಸ್ ಜಾಸ್ತಿ ಇರುತ್ತೆ, ಆದರೆ ರಿಸ್ಕು ಕೂಡ ಜಾಸ್ತಿ ಇರುತ್ತೆ. ಇದರಲ್ಲಿ ರಿಟರ್ನ್ಸು ಕಡಿಮೆ, ರಿಸ್ಕು ಕಡಿಮೆ ಎಫ್ ಡಿ ಮತ್ತು ಆರ್ ಡಿಲಿ. ಓಕೆನಾ? ಇವಾಗ ಇಲ್ಲಿ ತನಕ ಹೇಳಿದ್ದನ್ನು ಒಂದು ಸಮ್ಮರಿ ಮಾಡಿ ಹೇಳ್ಬಿಡ್ತೀನಿ. ಅಂದರೆ ಎಫ್ ಡಿ ಮತ್ತು ಆರ್ ಡಿಲಿ ನಿಮಗೆ ಅಪ್ ಟು 6% ರಿಟರ್ನ್ಸ್ ಬರುತ್ತೆ. ಎಫ್ ಡಿಲಿ ಅಷ್ಟು ಬರೋದಿಲ್ಲ, ಎಫ್ ಡಿಲಿ 4% ಬರುತ್ತೆ, ಆರ್ ಡಿಲಿ ಅಪ್ ಟು 6% ಬರುತ್ತೆ. ಮತ್ತು ಮ್ಯೂಚುವಲ್ ಫಂಡ್ಸಲ್ಲಿ ಅಪ್ ಟು 15% ನಿಮಗೆ ರಿಟರ್ನ್ಸ್ ಬರುತ್ತೆ. ಒಟ್ಟಾರೆ ಹೇಳೋದಂದರೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗಲ್ಲಿ ನಿಮಗೆ ಅಪ್ ಟು 20% ರಿಟರ್ನ್ಸ್ ನಿಮಗೆ ಕಣ್ಮುಚ್ಕೊಂಡು ಬರುತ್ತೆ. ಮತ್ತು ನೀವು ಗ್ರೋತ್ ಪೊಟೆನ್ಷಿಯಲ್ ಇರೋ ಸ್ಟಾಕ್ನಲ್ಲಿ ಮಲ್ಟಿಬ್ಯಾಗರ್ ಸ್ಟಾಕ್ಸ್ ಎಲ್ಲ ಚೂಸ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ನಿಮಗೆ ರಿಟರ್ನ್ಸ್ ಎಷ್ಟು ಬೇಕಂದ್ರೂ ಬಂದುಬಿಡ್ಬೋದು. ಅಂದರೆ 1000% ಕೂಡ ಬಂದುಬಿಡ್ಬೋದು. ಆ ಥರ ಚಾನ್ಸಸ್ ಕೂಡ ಇದೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗಲ್ಲಿ. ಆದರೆ ರಿಸ್ಕು ಕೂಡ ಜಾಸ್ತಿ ಇದೆ. ಓಕೆನಾ? ಇಷ್ಟು ಇನ್ವೆಸ್ಟಿಂಗ್ ಬಗ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಅಂತ ಅಂದ್ಕೊತೀನಿ. ನಿಮಗೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಸ್ವಲ್ಪ ರಿಸ್ಕಿ ಅಂತ ಅನ್ನಿಸ್ಬೋದು, ಆದರೆ ಅದರಲ್ಲಿ ಗ್ರೋತ್ ಪೊಟೆನ್ಷಿಯಲ್ ಕೂಡ ಹಂಗೆ ಇದೆ. ರಿಸ್ಕ್ ತೊಗೊಳೋದಕ್ಕೆ ವರ್ತ್ ಅಂತಲೇ ಹೇಳ್ತೀನಿ. ಇವಾಗ ಈ ವಿಡಿಯೋನ ಕನ್ಕ್ಲೂಷನ್ ಏನಪ್ಪ ಅಂತಂದರೆ, ನೀವು ಇನ್ವೆಸ್ಟಿಂಗ್ ಮಾಡಬೇಕಂತಂದರೆ ಇನ್ವೆಸ್ಟಿಂಗ್ ಜರ್ನಿನ ಅರ್ಲಿ ಏಜ್ನಲ್ಲೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಹತ್ರ ಅಮೌಂಟ್ ಇಲ್ಲ ಅಂತಂದ್ರೂ ಸ್ವಲ್ಪ ಅಮೌಂಟಿಂದನೇ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ಅದೇ ಗ್ರೋತ್ ಆಗಿಬಿಟ್ಟು ನಿಮಗೆ ಜಾಸ್ತಿ ಅಕ್ಯುಮುಲೇಟ್ ಆಗಿಬಿಟ್ಟು ಪವರ್ ಆಫ್ ಕಾಂಪೌಂಡಿಂಗ್ ವರ್ಕ್ ಆಗಿಬಿಟ್ಟು ನಿಮಗೆ ದೊಡ್ಡ ಅಮೌಂಟೇ ನಿಮಗೆ ವಾಪಸ್ ಬರುತ್ತೆ. ಆದ್ದರಿಂದ ಇನ್ವೆಸ್ಟಿಂಗ್ ಜರ್ನಿನ ನೀವು ಡಿಲೇ ಮಾಡೋದ್ರಿಂದ ಲೇಟ್ ಆಗಿಬಿಡುತ್ತೆ. ಡಿಲೇ ಮಾಡೋದು ಒಳ್ಳೆಯದಲ್ಲ. ಅಂದರೆ ಪಕ್ಕದ ಮನೆಯವರು ಅಥವಾ ನಿಮ್ಮ ನೇಬರ್ಸು, ಕೊಲೀಗ್ಸು ಇನ್ವೆಸ್ಟ್ ಮಾಡಿಬಿಟ್ಟು ಅವ್ರು ಅಮೌಂಟು ಗೇನ್ ಮಾಡ್ತಾರ ಕಳ್ಕೊತಾರ ನೋಡ್ಬಿಟ್ಟು ಇನ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ನೀವು ಕಾಯ್ಕೊಂಡಿದ್ರೆ, ಅಥವಾ ಯಾರ ಮಾತನ್ನ ಕೇಳಿಕೊಂಡು ಇನ್ವೆಸ್ಟ್ ಮಾಡಿ ಅಂದಿದ್ದಕ್ಕೆ ಇನ್ವೆಸ್ಟ್ ಮಾಡಿಬಿಟ್ಟು ನೀವು ಅನಲೈಸ್ ಮಾಡ್ದಿರಾ ಇನ್ವೆಸ್ಟ್ ಮಾಡಿಬಿಟ್ರೆ ಅದರಿಂದ ಅಮೌಂಟ್ ನೀವು ಕಳ್ಕೊಳೋದನ್ನ ಯಾರಿಂದನೂ ತಪ್ಪಿಸೋದಕ್ಕಾಗೋದಿಲ್ಲ. ನೀವೇ ಸ್ವಲ್ಪ ತಲೆ ಕೆಡಿಸ್ಕೊಂಡು ನಿಮ್ಮ ಲೈಫಲ್ಲಿ ನಿಮ್ಮ ಅಮೌಂಟ್ ಬಗ್ಗೆ ನಿಮಗಿಂತ ಜಾಸ್ತಿ ಯಾರೂ ತಲೆ ಕೆಡಿಸ್ಕೊಳೋರು ಇರೋದಿಲ್ಲ. ನಿಮ್ಮ ಲೈಫಲ್ಲಿ ನೀವೇ ಸ್ವಲ್ಪ ರಿಸ್ಕ್ ತೊಗೊಂಡು ನಿಮ್ಮ ಅಮೌಂಟ ನೀವು ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ಆದಷ್ಟು ಬೇಗ ಶ್ರೀಮಂತರಾಗ್ತೀರಾ. ಹಾಗೆ ನೀವು ಫೈನಾನ್ಷಿಯಲ್ ಫ್ರೀಡಮ್ನ ಅಚೀವ್ ಮಾಡ್ತೀರಾ ಅಂತಲೇ ಹೇಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ನಾವು ಬರ್ತಾ ಇನ್ನೂ ಇನ್ವೆಸ್ಟಿಂಗ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಹಾಗೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಬಗ್ಗೆ ಸ್ಟಾಕ್ಗಳನ್ನ ಹೇಗೆ ಚೂಸ್ ಮಾಡಬೇಕು, ಮತ್ತು ಯಾವ್ಯಾವ ಕ್ಯಾರೆಕ್ಟರ್ಸ್ನ ನೋಡಬೇಕು, ಒಂದು ಒಳ್ಳೆ ಕಂಪ್ನಿನ ಸೆಲೆಕ್ಟ್ ಮಾಡಬೇಕಂತಂದರೆ, ಮತ್ತು ಇನ್ವೆಸ್ಟಿಂಗ್ಗೆ ಯೋಗ್ಯವಾಗಿರೋ ಸ್ಟಾಕ್ಸ್ ಯಾವುದು ಅಂತ ಅಂದ್ಬಿಟ್ಟು ಹೆಂಗೆ ಸೆಲೆಕ್ಟ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಬರೋ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಜೋರಾಗಿ ಒತ್ತಿ. ಮತ್ತು ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಮತ್ತು ಯಾರಿಗಾದರೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಅದರಿಂದ ಅವ್ರಿಗೂ ಉಪಯೋಗ ಆಗ್ಬೋದು. ಯಾಕೆಂದರೆ ನಾನಿಲ್ಲಿ ಬೇಸಿಕ್ಸಿಂದ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ, ಪೂರ್ತಿ ಬೇಸಿಕ್ಸಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ಈ ವಿಡಿಯೋಯಿಂದ ನಿಮಗೆ ಉಪಯೋಗ ಆಯಿತು ಅಂತಂದರೆ ಯಾರಿಗಾದರೂ ಶೇರ್ ಮಾಡಿ, ಹಾಗೆ ಲೈಕ್ ಕೊಡಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ ನಿಮ್ಮದೇ ಆಗಿರುತ್ತೆ. ಪ್ರತಿ ಕಮೆಂಟ್ಗೂ ಉತ್ತರ ಕೊಡೋ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಹೋಗಿ ಬರ್ತೀನಿ. ಬಾಯ್.